ಸೌಮ್ಯ ಬ್ಯೂಟಿ ಸ್ಟೈಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದರೆ ಒಂದು 10 ಡೇಸ್ ಸ್ಕಿನ್ ಲೈಟ್ನಿಂಗ್ ಬಗ್ಗೆ ಚಾಲೆಂಜ್, ಮೀನ್ಸ್ ಅಂದರೆ ಚಾಲೆಂಜ್ ವೀಡಿಯೋನೇ ಅಂತ ಅಂದ್ಕೊಳ್ಳಿ. ಸೊ ಇದನ್ನು ನೀವು 10 ಡೇಸ್ನ ರೆಗ್ಯುಲರಾಗಿ ಈ ರೆಮಿಡಿನ ಯೂಸ್ ಮಾಡಿ ನೋಡಿ, ನಿಮಗೆ ಏನು ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವು ಬೇರೆನ ನೋಡ್ಬೋದು, ಸ್ಕಿನ್ನಲ್ಲಿ ಅವ್ರ ಸ್ಕಿನ್ ಎಷ್ಟು ಫೇರ್ ಆಗಿರುತ್ತೆ ಆ್ಯಂಡ್ ಎಷ್ಟು ಕ್ಲಿಯರ್ ಆಗಿರುತ್ತೆ. ಸೊ ಅವ್ರ ಸ್ಕಿನ್ನಿಗೂ ಸ್ವಲ್ಪ ಸ್ಕಿನ್ ಡಲ್ ಆಗಿರ್ತಾರಲ್ವ, ಸ್ಕಿನ್ ಡಾರ್ಕ್ ಆಗಿರ್ತಾರಲ್ವ, ಅವ್ರ ಸ್ಕಿನ್ಗೂ ಇವ್ರ ಸ್ಕಿನ್ಗೂ ಏನಪ್ಪ ಡಿಫ್ರೆನ್ಸ್ ಅಂದರೆ, ಸೊ ಅವ್ರ ಸ್ಕಿನ್ನಲ್ಲಿ ಮೆಲಾನಿಕ್ ಪ್ರೊಡಕ್ಷನ್ ಕಡಿಮೆ ಇರುತ್ತೆ. ಸೊ ಡಾರ್ಕ್ ಇರೋ ಸ್ಕಿನ್ನಲ್ಲಿ ಮೆಲಾನಿಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕಾಗಿ ಅವರು ಸ್ವಲ್ಪ ಫೇರ್ ಆಗಿರ್ತಾರೆ. ಸೊ ನಮ್ಮ ಸ್ಕಿನ್ನಲ್ಲಿ ಡಾರ್ಕ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗಿರುತ್ತಲ್ವ ಮೆಲಾನಿಕ್ ಪ್ರೊಡಕ್ಷನ್. ಸೊ ಹಂಗಾಗಿ ನಾವು ಸ್ವಲ್ಪ ಡಾರ್ಕ್ ಆಗಿರ್ತೀವಿ. ಸೊ ನಮ್ಮ ಸ್ಕಿನ್ನಲ್ಲಿ ಕೂಡ ಮೆಲಾನಿಕ್ ಪ್ರೊಡಕ್ಷನ್ ಕಡಿಮೆ ಆದರೆ ನಾವು ಕೂಡ ವೈಟ್ ಆಗ್ತೀವಿ ಆ್ಯಂಡ್ ಫೇರ್ ಆಗಿ ಕೂಡ ಕಾಣಿಸ್ತೀವಿ. ಸೊ ಅದಕ್ಕೋಸ್ಕರ ನಾವು ಏನಪ್ಪ ಮಾಡಬೇಕಂತ ಅಂದರೆ ಸ್ಕಿನ್ ಲೈಟ್ನಿಂಗ್ ಏಜೆಂಟ್. ಎಸ್, ನಾನು ಆ ಏಜೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಈಗ ತರಕಾರಿಯಲ್ಲಾಗಿರ್ಬೋದು ಅಥವಾ ಫ್ರೂಟ್ಸಲ್ಲಾಗಿರ್ಬೋದು, ವೆಜಿಟೇಬಲ್ಸಲ್ಲಾಗಿರ್ಬೋದು, ಅದರಲ್ಲೆಲ್ಲ ಸಿಗುತ್ತೆ ಮೆಲಾನಿಕ್ ಪ್ರೊಡಕ್ಷನ್. ಸೊ ಅದರಲ್ಲಿ ಟೊಮೊಟೊ ಆಗಿರ್ಬೋದು, ಲೆಮನ್ ಆಗಿರ್ಬೋದು, ಅಥವಾ ಕುಕುಂಬರ್ ಆಗಿರ್ಬೋದು, ಸೊ ಎಕ್ಸೆಟ್ರಾ ಆಗಿರ್ಬೋದು. ಸೊ ನಾನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಸೊ ಕೆಮಿಕಲಲ್ಲಾಗಿರ್ಬೋದು ಅಥವಾ ಪ್ರಾಡಕ್ಟ್ಸಲ್ಲಾಗಿರ್ಬೋದು, ಸ್ಕಿನ್ ಕೇರ್ ಪ್ರಾಡಕ್ಟ್ಸಲ್ಲಾಗಿರ್ಬೋದು, ಅಥವಾ ಫೇಸ್ ವಾಶ್, ಫೇಸ್ ಸಿರಮ್, ಈ ಥರದ್ರಲ್ಲಿ ಕೂಡ ಈ ವೇಯಲ್ಲಿ ನಾನು ಮೆಲಾನಿಕ್ ಪ್ರೊಡಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಯಾವುದ್ರಲ್ಲಿ ಮೆಲಾನಿಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತಪ್ಪ ಅಂತಂದರೆ ಈ ಥಿಂಗ್ಸಲ್ಲಿ, ಮೀನ್ಸ್ ಅಂದರೆ ಈ ಕ್ಯಾಟಗರಿಯಲ್ಲಿ ಮೆಲಾನಿಕ್ ಪ್ರೊಡಕ್ಷನ್ ಜಾಸ್ತಿ ಇರುತ್ತೆ. ಸೊ ಅದು ಒಂದು ಏಜೆಂಟ್. ಸೊ ಅಲ್ವಾ, ಆ ಒಂದು ಏಜೆಂಟ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ, ಅದೇ ಮುಲ್ತಾನಿ ಮಟ್ಟಿ. ಸೊ ಅದೇ ಲಿಕೋರೈಸ್ ಎಕ್ಸ್ಟ್ರಾಕ್ಟ್. ಸೊ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಯಾವುದು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನೆಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ಮತ್ತು ನಿಮ್ಮ ಸಪೋರ್ಟೇ ನನಗೆ ಹೈಯೆಸ್ಟ್ ಸ್ಟ್ರೆಂತ್ ಆಗಲಿ ಅಂತ ಕೂಡ ಕೇಳ್ಕೊತೀನಿ. ಸೊ ಡೋಂಟ್ ಕಿಲ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ರೆಂಡ್ಸ್, ಫಸ್ಟ್ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಫ್ ಲಿಕ್ವರೈಸ್ ತೊಗೊಂಡಿದ್ದೀನಿ. ಅದಕ್ಕೆ ಒಳ್ಳೆ ಕಂಪ್ನಿದೆ ಯೂಸ್ ಮಾಡಿ. ಮತ್ತು 2 ಟೇಬಲ್ ಸ್ಪೂನ್ ಟೊಮೊಟೊ ಪೇಸ್ಟ್ ತೊಗೊಂಡಿದ್ದೀನಿ. ಸೊ 1 ಟೇಬಲ್ ಸ್ಪೂನ್ ಲೆಮನ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಕನ್ಸಿಸ್ಟೆನ್ಸಿ ಇನ್ನೂ ಏನಾದರೂ ಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ಟೊಮೊಟೊ ಪೇಸ್ಟ್ನ ಆ್ಯಡ್ ಮಾಡ್ಕೋಬೋದು. ಸೊ ಇವು ಮೂರನ್ನು ನೀಟಾಗಿ ಮಿಕ್ಸ್ ಮಾಡಿ ಕ್ಲೀನ್ ಫೇಸಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ಸೊ ನಾವು ಇದರಲ್ಲಿ ಲಿಕೋರೈಸ್ ಆ್ಯಡ್ ಮಾಡಿದ್ದೀವಿ. ಇದು ಒಂದು ಸ್ಕಿನ್ ವೈಟ್ನಿಂಗ್ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು. ಇದರಿಂದ ಹೈಪರ್ ಪಿಗ್ಮೆಂಟೇಷನ್ ಆಗಿದ್ದರೆ ಅಥವಾ ಸನ್ ಡ್ಯಾಮೇಜ್ ಆಗಿದ್ದರೆ ಅದನ್ನು ಟ್ರೀಟ್ ಮಾಡುತ್ತೆ, ಕ್ಯೂರ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ಮೆಲಾನಿಕ್ ಪ್ರೊಡಕ್ಷನ್ನ ಕೂಡ ಕಡಿಮೆ ಮಾಡಿ ನಮ್ಮ ಲೈಫ್, ಮೀನ್ಸ್ ಅಂದರೆ ನಮ್ಮ ಸ್ಕಿನ್ನನ್ನು ಫೇರ್ ಆಗೋದು ಕೂಡ ಹೆಲ್ಪ್ ಮಾಡುತ್ತೆ. ಲೈಫಲ್ಲಿ ಹೈಪರ್ ಪಿಗ್ಮೆಂಟೇಷನಿಂದ ದೂರ ಕೂಡ ಇರುತ್ತೆ. ಯಾಕೆ ಅಂದರೆ ಲಿಕೋರೈಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಮತ್ತು ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಮೈಕ್ರೋಬಿಯಲ್ ಮತ್ತು ಆ್ಯಂಟಿ ಕಾರ್ಸಿನೋಜಿಕ್ ಮತ್ತು ಆ್ಯಂಟಿ ವೈರಲ್ ಇರೋದ್ರಿಂದ, ಇವೆಲ್ಲ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು, ಅಥವಾ ನಮ್ಮ ಸ್ಕಿನ್ ಡಲ್ ಆಗಿದ್ದರೆ ಅದನ್ನು ಕೂಡ ದೂರ ಇರೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ ಬಂದು ಟೊಮೊಟೊ ಹಾಕಿದ್ದೀವಿ. ಇದು ಒಂದು ಸ್ಕಿನ್ ಡಲ್ ಆಗಿರೋದನ್ನು ಅದನ್ನು ಇಂಪ್ರೂವ್ ಮಾಡೋದಕ್ಕಾಗಿರ್ಬೋದು, ಪಿಂಪಲ್ಸ್ ಮಾರ್ಕ್ಸ್ ಆಗಿದ್ದರೆ ಅದನ್ನು ರಿಮೂವ್ ಮಾಡೋದಕ್ಕಾಗಿರ್ಬೋದು, ಅಥವಾ ಡಾರ್ಕ್ನೆಸ್ನ ಕೂಡ ಕಡಿಮೆ ಮಾಡುತ್ತೆ. ಸೊ ಇದಾದಮೇಲೆ ನಾವು ಲೆಮನ್ ಹಾಕಿದ್ದೀವಿ. ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಪಿಂಪಲ್ ಆಗಿದ್ದರೆ ಅಥವಾ ಮಾರ್ಕ್ಸ್ ಆಗಿದ್ದರೆ ಅಥವಾ ಏನಾದರೂ ಹೈಪರ್ ಪಿಗ್ಮೆಂಟೇಷನ್ ಟೈಪ್ ಏನಾದ್ರು ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಅಪ್ಲೈ ಮಾಡಾದಮೇಲೆ 20 ಮಿನಿಟ್ಸ್ ಹಾಗೆ ಬಿಡಿ. 20 ಮಿನಿಟ್ಸ್ ಡ್ರೈ ಆದಮೇಲೆ ತಣ್ಣೀರಿಂದ ವಾಶ್ ಮಾಡಿ. ಸೊ ಇದಾದಮೇಲೆ ಸ್ಕಿನ್ ಡ್ರೈ ಆಗಿರುತ್ತೆ. ಸೊ ಅದಕ್ಕೋಸ್ಕರ ವಿಟಮಿನ್ ಇ ಕ್ಯಾಪ್ಸಲ್ಸ್ನ ರೆಫರ್ ಮಾಡ್ತೀನಿ. ಯಾಕೆಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಸ್ಕಾರ್ಸ್ ಆಗಿರ್ಬೋದು, ಆ ಪಿಂಪಲ್ ಸ್ಕಾರ್ಸ್ ಆಗಿರ್ಬೋದು, ಯಾವ್ದಾದ್ರು ಸ್ಕಾರ್ಸ್ ಆಗಿರ್ಬೋದು, ಅದನ್ನು ರಿಮೂವ್ ಮಾಡೋದಕ್ಕಾಗಿರ್ಬೋದು, ರಿಂಕಲ್ಸ್ನ ಕಡಿಮೆ ಮಾಡುತ್ತೆ. ಮತ್ತು ಏಜ್ ಸ್ಪಾಟ್ಸ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹೈಪರ್ ಪಿಗ್ಮೆಂಟೇಷನ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಡಾರ್ಕ್ ಪ್ಯಾಚಸ್ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಸೊ ಇದು ತಿಕ್ಕಾಗಿರೋದ್ರಿಂದ ಸ್ವಲ್ಪ ಅಬ್ಸರ್ವ್ ಆಗೋದಕ್ಕೆ ಲೇಟ್ ಆಗುತ್ತೆ. ಸೊ ನೀಟಾಗಿ ಎಲ್ಲ 1 ಮಿನಿಟ್ ಮಸಾಜ್ ಮಾಡಿ. 1 ಮಿನಿಟ್ ಮಸಾಜ್ ಮಾಡಾದಮೇಲೆ ಅಬ್ಸರ್ವ್ ಆಗಲಿ. ಸೊ ಹಾಗೆ ಬಿಟ್ಬಿಡಿ ನೈಟ್ ಎಲ್ಲ. ಸೊ ಅದಾದಮೇಲೆ ಬೆಳಗ್ಗೆ ಎದ್ದು ತಣ್ಣೀರಿಂದ ವಾಶ್ ಆಫ್ ಮಾಡಿ. ಸೊ ಈಗ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಯೂತ್ಫುಲ್ ಆಗಿ ಕೂಡ ಕಾಣುತ್ತೆ. ಸೊ ಗಾಯ್ಸ್, ನನ್ನ ವೀಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ನಿಮ್ಮ ಲೈಕೆ ನನಗೆ ಹೈಯೆಸ್ಟ್ ಸಪೋರ್ಟ್. ಸೊ ಇದಕ್ಕಿಂತ ಜಾಸ್ತಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ನನಗೆ ಎನರ್ಜಿ ಸಿಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆ್ಯಂಡ್ ದೆನ್ ಟೇಕ್ ಕೇರ್, ಬೈ ಗರ್ಲ್ಸ್. ಯಾವಾಗಲೂ ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ತೀನಿ.